ಕೈವಾರ ಯೋಗಿನಾರಾಯಣ ಚಾಲಕರ ಸಂಘ ಮತ್ತು ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ಅನ್ನದಾನ ಮಾಡುವ ಮುಖಾಂತರವಾಗಿ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವ ಲಯನ್ ಡಾಕ್ಟರ್ ಸಿ ಜಯರಾಜ್, ಹರೀಶ್ ಚಕ್ರವರ್ತಿ, ವರ್ಧಾಪುರ ಆನಂದ್, ಚಂದ್ರು, ಬಾಲ್ಚಂದರ್, ಕಲೀಂ ಪಾಷಾ ಸೇರಿದಂತೆ ವಿವಿಧ ಮುಖಂಡರುಗಳು ಭಾಗಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಮೀಪ ಕೈವಾರ ಯೋಗಿನಾರಾಯಣ ತಾತಯ್ಯವರ ಆಟೋ ಚಾಲಕರ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಓಲಾ ಊಬರ್ ಆಟೋ ಚಾಲಕರ ಸಂಘದಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಕೈವಾರ ಯೋಗಿನಾರಾಯಣ ಆಟೋ ಚಾಲಕರ ಸಂಘ ನಿರಂತರವಾಗಿ 15 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿದ್ದು, ಜಾತಿ ಭೇದ ಪಕ್ಷಭೇದ ಮರೆತು ಎಲ್ಲರೂ ಕೂಡ ಕನ್ನಡ ತಾಯಿ ನಾಡು ನುಡಿ ಜಲಕ್ಕಾಗಿ ಒಗ್ಗಟ್ಟಾಗೋಣ ಎಂಬ ನಿಟ್ಟಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು, ಇಂದು ಲಯನ್ ಡಾಕ್ಟರ್ ಸಿ ಜಯರಾಜ್ ಅವರು, ವರ್ಧಾಪುರ ಆನಂದ್ರವರು, ಕನ್ನಡ ಶಿವಣ್ಣರವರು, ಡಾಕ್ಟರ್ ಹರೀಶ್ ಚಕ್ರವರ್ತಿಯವರು, ಚಂದ್ರು ಸೇರಿದಂತೆ ವಿವಿಧ ಮುಖಂಡರುಗಳು ಭಾಗವಹಿಸಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಕೋರಿದರು. ಧ್ವಜಾರೋಹಣ ಮಾಡಿ ಓಲಾ ಊಬರ್ ಆಟೋ ಚಾಲಕರ ಸಂಘ ಮತ್ತು ಮಾರುತಿ ಆಟೋ ಕನ್ಸಲ್ಟೆನ್ಸಿ ವತಿಯಿಂದ ಚಾಲಕರಿಗೆ ಉಚಿತ ಸಮವಸ್ತ್ರವನ್ನು ಕೂಡ ವಿತರಿಸಿ ಅನ್ನದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಲಯನ್ ಡಾಕ್ಟರ್ ಸಿ ಜಯರಾಜ್ ಅವರು, ವರ್ಧಾಪುರ ಆನಂದ್ರವರು, ಡಾಕ್ಟರ್ ಹರೀಶ್ ಚಕ್ರವರ್ತಿಯವರು ಮತ್ತು ಚಾಲಕರ ಸಂಘದ ಅಧ್ಯಕ್ಷರಾದ ರಮೇಶ್ ದಾಸ್ ಅವರು, ಓಲಾ ಊಬರ್ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ನಾಗೇಶ್ ಅವರು ಕೂಡ ಮಾತನಾಡಿ, ಆಟೋ ಚಾಲಕರು ಕನ್ನಡ ನಾಡಿನ ಧ್ವಜ, ಭಾಷೆ, ಬಾವುಟದ ವಿಚಾರ ಬಂದಾಗ ಮೊದಲು ದತ್ತಿ ಎತ್ತುವವರಾಗಿದ್ದು, ಚಾಲಕರು ಆಟೋ ಸೇವೆಯನ್ನು ನೀಡುವ ಜೊತೆಗೆ ಸರ್ಕಾರಿ ಆಸ್ಪತ್ರೆ ಸಮೀಪ ಬಡ ರೋಗಿಗಳಿಗೆ ಸಮಯಕ್ಕನುಗುಣವಾಗಿ ಉಚಿತ ಸೇವೆಯನ್ನು ಕೂಡ ನೀಡುತ್ತಿದ್ದಾರೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಆಸ್ಪತ್ರೆಯ ಸಮೀಪ ಅನ್ನದಾನವನ್ನು ಕೂಡ ಮಾಡಲಾಗಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಸೆಲ್ವಂರವರು, ಡಾಕ್ಟರ್ ರಾಘವೇಂದ್ರ, ಡಾಕ್ಟರ್ ಮಂಜುನಾಥ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶುಭಾಶಯಗಳು. ನಾವು 15 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ. ಯೋಗಿನಾರಾಯಣ ಆಟೋ ಚಾಲಕರ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಮಾಡ್ತಾ ಇದ್ದೀರಿ. ವರ್ಷನೂ ಎಲ್ಲರಿಗೂ ಊಟ ಹಂಚಿ ಎಲ್ಲ ಪೂಜೆ ಎಲ್ಲ ಮಾಡ್ತೀರಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಚೆನ್ನಾಗಿ ಆಶೀರ್ವಾದ ಮಾಡ್ತೀವಿ. ಇಲ್ಲೇ ನಾವು ಅಣ್ಣ ತಮ್ಮದ ಥರ ಇದ್ದೀರಿ. ಯಾರು ಏನು ತೊಂದರೆ ಏನಿಲ್ಲ. ಎಲ್ಲರೂ ಒಂದೇ ನಾವು ಮಾಡ್ಕೊಂಡು ಹೋಗ್ತೀವಿ. ಯಾರು ಬಂದಿರೋಂಗೆ ಸಮಸ್ಯೆ ಏನಾಗಿಲ್ಲ. ಇಲ್ಲಿ ಯೋಗಿ ನಾರಾಯಣ ಸ್ವಾಮಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಸಂಘ ಏನು ಸರ್ಕಾರಿ ಆಸ್ಪತ್ರೆ ವರ್ಧಾಪುರ ಗೇಟು, ಸುಮಾರು 15 ವರ್ಷಗಳಿಂದ ಇಲ್ಲಿ ಏನು ರಮೇಶ್ ದಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜಾತಿಗೆ ಮೀರಿ ಹೆಂಗೆ ಒಗ್ಗಟ್ಟು ಅಂದರೆ ಹಿಂದೂ ಮುಸಲ್ಮಾನ್ ಬಾಂಧವರು ಪ್ರತಿಯೊಬ್ಬರು ಅಣ್ಣ ತಮ್ಮಂದ್ರ ಥರ ಭಾಳ ಅನ್ಯೋನ್ಯವಾಗಿ ಇಲ್ಲಿ ಆಟೋ ಚಾಲಕರ ಸಂಘ ಮಾಡಿಕೊಂಡು ಸುಮಾರು 15 ವರ್ಷಗಳಿಂದ, ಯಾಕಂದರೆ ಇದು ಮೇನ್ ಪ್ಲೇಸ್ ಆಸ್ಪತ್ರೆ, ಇಲ್ಲಿ ಭಾಳ ರೋಗಿಗಳು ಮತ್ತು ಎಮರ್ಜೆನ್ಸಿ ಪೇಷೆಂಟ್ಗಳು ಬರೋದು ಭಾಳ. ಅಂಥ ಒಂದು ಜಾಗದಲ್ಲಿ ರೋಗಿಗಳನ್ನ ನೋಡಿಕೊಂಡು ಪ್ರತಿಯೊಬ್ಬರು ಒಂದು ಅಣ್ಣ ತಮ್ಮಂದ್ರ ಥರ ಏನು ಈ ಒಂದು ಸಂಘಟನೆ ಒಂದು ಟ್ರಸ್ಟ್ ಮಾಡಿಕೊಂಡು ಮುಂದುವರಿತಾ ಇದ್ದಾರೆ. ಆ ಆಟೋ ಚಾಲಕರಿಗೆ ಎಲ್ಲರಿಗೂ ಆ ಕನ್ನಡ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ. ಏನು ನಾಡು ನುಡಿ ಮತ್ತು ಕನ್ನಡ ಏನು ಒಂದು ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಆ ಕನ್ನಡ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ. ಇದೇ ಥರ ಅಣ್ಣ ತಮ್ಮಂದ್ರ ಇದ್ದು ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಸೇವೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ. ಆ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ಯೋಗಿನಾರಾಯಣ ಆಟೋ ಚಾಲಕರ ವತಿಯಿಂದ ಇವತ್ತು ಸಂತೆಗೇಟ್ ಸರ್ಕಲಲ್ಲಿ ನಮ್ಮ ಆಟೋ ಚಾಲಕರು ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೆ ಧ್ವಜಾರೋಹಣ ಮಾಡಿ ಒಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಮ್ಮ ನಾಗೇಶ್ ಅವರು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಿದ್ದಾರೆ. ಹಾಗೂ ಎಲ್ಲರಿಗೂ ಕೂಡ ಅನ್ನದಾನ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಾಂಬೆಯ ಬಗ್ಗೆ ಮತ್ತು ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಇನ್ನಷ್ಟು ನಾವು ಈ ಮಣ್ಣಿನಲ್ಲಿ ಹುಟ್ಟಿ, ಈ ಮಣ್ಣಿನಲ್ಲಿ ಬೆಳೆದು, ಈ ಮಣ್ಣಿನ ಬಗ್ಗೆ ನಮಗೆ ಗೌರವ ಇರಬೇಕು. ಹಾಗಾಗಿ ಇನ್ನಷ್ಟು ವರ್ಷ ಪೂರ್ತಿ ನಾವು ಅಲ್ಲಲ್ಲಿ ಬೇರೆ ಜಾಗಗಳಲ್ಲಿ ಎಲ್ಲಾದರೂ ಪರವಾಗಿಲ್ಲ, ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಬೇಕು. ಹಾಗಾಗಿ ಈ ಆಟೋ ಚಾಲಕರ ಸಂಘಟನೆ ಏನಿದೆ ಸತತವಾಗಿ 15 ವರ್ಷಗಳಿಂದ ಕಂಟಿನ್ಯೂ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಸಮಾಜಮುಖಿ ಕೆಲಸಗಳು ಹಾಗೂ ಕೆಲವು ಟೈಮಲ್ಲಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ರೋಗಿಗಳಿಗೆ, ಕೆಲವು ಟೈಮಲ್ಲಿ ನಿರ್ಗತಿಕರು ಬರ್ತಾರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ, ಅಂಥವ್ರಿಗೆಲ್ಲ ಫ್ರೀ ಸರ್ವಿಸ್ ಕೂಡ ಕೆಲವ್ರಿಗೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಹತ್ರ 100 ರೂಪಾಯಿ ಕೂಡ ಕೆಲವ್ರ ಹತ್ರ ಇರೋದಿಲ್ಲ, ಅವರಿಗೆಲ್ಲ ಫ್ರೀ ಸರ್ವಿಸು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನಷ್ಟು ಈ ಆಟೋ ಸಂಘ ನಮ್ಮ ಸಂತೆಗೇಟ್ ಸರ್ಕಲಲ್ಲಿ ಏನಿದೆ ಇದೇ
7ನೇ ವಾರ್ಡಿಗೆ ಬರುತ್ತೆ. ಸೊ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ನಾನು ಮನಸ್ಪೂರ್ವಕವಾಗಿ ಇವರಿಗೆ ಧನ್ಯವಾದಗಳು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ, ನಮ್ಮ ಹೆಸರು ವರದಾಪುರ ಆನಂದ್ ಅಂತ. ಸಂತೆಗೇಟ್ ಸರ್ಕಲ್ಲು, ಸರ್ಕಾರಿ ಹಾಸ್ಪಿಟ್ಲ್ ಹತ್ರ ಯೋಗಿ ನಾರಾಯಣ ಆಟೋ ಚಾಲಕರ ಸಂಘ ವತಿಯಿಂದ ಈ ದಿನ ಹಾಗೂ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ವತಿಯಿಂದ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ. ಹಾಗೆ ಇಲ್ಲ ಬರತಂತಕ ಎಲ್ಲ ರೋಗಿಗಳಿಗೆ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಅವ್ರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಈ ಆಟೋ ಚಾಲಕರ ಸಂಘ ಕಡೆಯಿಂದ. ಪಾಪ ಅವರು ತುಂಬ ನಿರ್ಗತಿಕರು, ಬಡವರು, ಏನಾದರೂ ಸಮಯ ತಪ್ಪೋದ್ರೆ ಅವ್ರಿಗೆ ಆಟೋ ಚಾಲಕರ ಸಂಘ ಅವರು ಫ್ರೀಯಾಗಿ ಸರ್ವಿಸ್ ಮಾಡ್ತಾರೆ. ಹಾಗೆ ನಮ್ಮ ಆಟೋ ಚಾಲಕರ ಸಂಘದ ಕಡೆಯಿಂದ ನಾಗೇಶ್ ಅವರು ಸುಮಾರು ಒಂದು 30 ಜನಕ್ಕೆ ಆಟೋ ಚಾಲಕರ ಸಂಘಕ್ಕೆ ಸಂಘದವರಿಗೆ ಸಮವಸ್ತ್ರವನ್ನು ಕೊಟ್ಟಿರುತ್ತಾರೆ. ಹಾಗೆ ನಮ್ಮ ಹೊಸಕೋಟೆ ತಾಲೂಕಿನ ಜಯರಾಜಣ್ಣವರು, ಲಯನ್ಸ್ ಜಯರಾಜಣ್ಣವರು ಬಂದು ಇಲ್ಲಿ ಅವರು ಬಂದು ಧ್ವಜಾರೋಹಣ ಮಾಡಿ ಹೋಗಿರುತ್ತಾರೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ ಎಲ್ಲ ನಮ್ಮ ಕನ್ನಡ ನಾಡಿನ ಜನತೆಗೆ. ಈ ದಿನ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಆಟೋ ಸ್ಟ್ಯಾಂಡ್, ಯೋಗಿ ನಾರಾಯಣ ಆಟೋ ಸ್ಟ್ಯಾಂಡ್ ಅಂತ ಒಂದು ಸ್ಟ್ಯಾಂಡ್ ಮಾಡಿಕೊಂಡು ಸಾರ್ವಜನಿಕರಿಗೆ ಸದಾ ಸೇವೆ ಕೊಡ್ತಾ ಹಗಲು ಇರುಳು ಎನ್ನದೆ, ಬಿಸಿಲು ಮಳೆ ಎನ್ನದೆ ಸೇವೆ ಕೊಡ್ತಾ ಆಟೋ ಚಾಲಕರು ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಶುಭ ಆಗಲಿ ಅಂತ ನಾನು ಮೊದಲಿಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನಮ್ಮ ನಾಡು ಜಲ ನುಡಿ ಅಂತ ಬಂದಾಗ ಧ್ವನಿ ಎತ್ತೋದೆ ನಮ್ಮ ಮೊದಲು ಚಾಲಕರ ವರ್ಗ ಅಂತಲೇ, ಚಾಲಕ ವರ್ಗದವರೇ ನಮ್ಮ ನಾಡನ್ನೆಲ್ಲ ಧ್ವನಿ ಎತ್ತೋದು. ಹಾಗಾಗಿ ಹೊರ ರಾಜ್ಯದಿಂದ ಬಂದು ನಮ್ಮ ಚಾಲಕರಿಗೆ, ಈಗ ಬೆಂಗಳೂರಲ್ಲಿ ಎಲ್ಲರೂ ತುಂಬ ಹೊರ ರಾಜ್ಯದಿಂದ ಬಂದು ಆಟೋ ಓಡಿಸ್ತಾ ಇರೋದು ಕಾರಣಕ್ಕೋಸ್ಕರ ನಮ್ಮ ಇಲ್ಲಿನ ವರ್ಗದವರು, ಇಲ್ಲಿನ ಚಾಲಕರಿಗೆ ದುಡಿಮೆಗೆ ತುಂಬ ಇದಾಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಆಟೋ ಸಂಘಟನೆ ಕಡೆಯಿಂದ ಹೊರ ರಾಜ್ಯದಿಂದ ಬಂದಿರೋಗೆ ಕಳೆದ ಒಂದು 2-3 ವರ್ಷದಲ್ಲಿ ಆಟೋ ಚಾಲಕರಿಗೆ ದುಡಿಮೆ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದಿಯವ್ರನ್ನೆಲ್ಲನೂ ಓಡಿಸೋಂಥ ಕೆಲಸ ಮಾಡಿದ್ರಿ. ಮತ್ತೆ ಕೆಲವು ಸಂಘಟನೆಗಳು ಬಕೀಟ್ ಹಿಡಿಯೋ ನನ್ನ ಮಕ್ಕಳು ಇರೋದ್ರಿಂದ ಮತ್ತೆ ಕರ್ಕೊಂಡ್ಬಂದು ಅವ್ರನ್ನ ಸೇರಿಸ್ಕೊಂಡು ಹಣದ ಆಸೆಗೆ ಫ್ರಾಡ್ ಡಾಕ್ಯುಮೆಂಟ್ಗಳೆಲ್ಲ ಮಾಡಿಕೊಟ್ಟು ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿರೋಂಥ ಚಾಲಕರಿಗೆ ದುಡಿಮೆಗೆ ತುಂಬ ಹೊಡೆತ ಬಿದ್ದಿದೆ ಸ್ನೇಹಿತರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಪ್ಲಾನ್ ಮಾಡ್ತಾ ಇದ್ದೀರಿ, ಯಾವ ಥರ ಮಾಡಬೇಕು ಏನಂತ. ಮುಂದಿನ ದಿನಗಳಲ್ಲಿ ಅವ್ರನ್ನ ಓಡಿಸೋವಂಥ ಕೆಲಸ ಖಂಡಿತ ಮಾಡೇ ಮಾಡ್ತೀರಿ.